ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಕೆರಿಯರ್ ಜಂಕ್ಷನ್. ಈ ವಿಡಿಯೋದಲ್ಲಿ ನಾವು ಇಂಡಿಯನ್ ನೇವಿ ಕಡೆಯಿಂದ ವಿವಿಧ ಹುದ್ದೆಗಳ ನೇಮಕಾತಿ ಬಗ್ಗೆ ತಿಳಿಯೋಣ. ಈ ಹುದ್ದೆಗಳಲ್ಲಿ ಟೋಟಲ್ ನಂಬರ್ ಆಫ್ ಪೋಸ್ಟ್ ಎಷ್ಟಿದೆ, ಎಜುಕೇಷನ್ ಕ್ವಾಲಿಫಿಕೇಷನ್ ಏನಾಗಿರಬೇಕು, ಏಜ್ ಲಿಮಿಟ್ ಎಷ್ಟಿರಬೇಕು, ಸೆಲೆಕ್ಷನ್ ಪ್ರಾಸೆಸ್ ಹೇಗಿರುತ್ತೆ, ಸ್ಯಾಲ್ರಿ ಎಷ್ಟಿರುತ್ತೆ, ಅಪ್ಲಿಕೇಶನ್ ಫೀಸ್ ಎಷ್ಟು, ಹಾಗೆ ಹೇಗೆ ಅಪ್ಲೈ ಮಾಡೋದಂತ ಈ ವಿಡಿಯೋದಲ್ಲಿ ನಾವು ನೋಡೋಣ. ಈ ನಂಬರ್ ಆಫ್ ಪೋಸ್ಟ್ ಫಾರ್ ಚಾರ್ಜ್ ಮ್ಯಾನ್ ಹಾಗೂ ಟ್ರೇಡ್ಸ್ ಮ್ಯಾನ್ ಮೇಟ್ಗೆ 9-10 ಪೋಸ್ಟ್ಗಳು ಖಾಲಿ ಇದ್ದಾವೆ. ಈ ಪೋಸ್ಟ್ಗೆ ನೀವು ಆನ್ಲೈನ್ ಮುಖಾಂತರನೇ ಅಪ್ಲಿಕೇಶನ್ ಸಲ್ಲಿಸಬೇಕು. ಇದರ ಸ್ಯಾಲ್ರಿ ಬಂದು 35,400 ರೂಪಾಯಿಯಿಂದ ಹಿಡಿದು 1,12,400 ರೂಪಾಯಿವರೆಗೂ ಸ್ಯಾಲ್ರಿ ಇರುತ್ತದೆ. ಮೊದಲದು ಚಾರ್ಜ್ ಮ್ಯಾನ್ ಅಮ್ಯುನಿಷನ್ ವರ್ಕ್ಶಾಪ್ ಅಂತ. ಟೋಟಲ್ ನಂಬರ್ ಆಫ್ ಪೋಸ್ಟ್ ಬಂದು 22 ಇದ್ದಾವೆ. ಚಾರ್ಜ್ ಮ್ಯಾನ್ ಫ್ಯಾಕ್ಟ್ರಿಯಲ್ಲಿ ಟೋಟಲ್ ನಂಬರ್ ಆಫ್ ಪೋಸ್ಟ್ ಬಂದು 20. ಸೀನಿಯರ್ ಡ್ರಾಫ್ಟ್ ಮ್ಯಾನ್ ಎಲೆಕ್ಟ್ರಿಕಲಲ್ಲಿ ಟೋಟಲ್ ನಂಬರ್ ಆಫ್ ಪೋಸ್ಟ್ ಬಂದು 142. ಸೀನಿಯರ್ ಡ್ರಾಫ್ಟ್ ಮ್ಯಾನ್ ಮೆಕ್ಯಾನಿಕಲಲ್ಲಿ ಟೋಟಲ್ ನಂಬರ್ ಆಫ್ ಪೋಸ್ಟ್ ಬಂದು 26 ಇದ್ದಾವೆ. ಸೀನಿಯರ್ ಡ್ರಾಫ್ಟ್ ಮ್ಯಾನ್ ಕನ್ಸ್ಟ್ರಕ್ಷನಲ್ಲಿ ಟೋಟಲ್ ನಂಬರ್ ಆಫ್ ಪೋಸ್ಟ್ ಬಂದು 29. ಸೀನಿಯರ್ ಡ್ರಾಫ್ಟ್ ಮ್ಯಾನ್ ಕಾರ್ಟೋಗ್ರಫಿ ಟೋಟಲ್ ನಂಬರ್ ಆಫ್ ಪೋಸ್ಟ್ ಬಂದು 11. ಸೀನಿಯರ್ ಡ್ರಾಫ್ಟ್ ಮ್ಯಾನ್ ಆರ್ಮಮೆಂಟ್ ಟೋಟಲ್ ನಂಬರ್ ಆಫ್ ಪೋಸ್ಟ್ ಬಂದು 50 ಇದ್ದಾವೆ. ಇನ್ನು ಟ್ರೇಡ್ಸ್ ಮ್ಯಾನ್ ಮೇಟ್ಗೆ ನಂಬರ್ ಆಫ್ ವೇಕೆನ್ಸಿ ಎಷ್ಟಿದೆ ಅಂತ ನೋಡೋಣ. ಮೊದಲನೇದಾಗಿ ಈಸ್ಟರ್ನ್ ನೇವಲ್ ಕಮಾಂಡ್ ನಂಬರ್ ಆಫ್ ಪೋಸ್ಟ್ ಬಂದು 9 ಇದ್ದಾವೆ. ವೆಸ್ಟರ್ನ್ ನೇವಲ್ ಕಮಾಂಡ್ ನಂಬರ್ ಆಫ್ ಪೋಸ್ಟ್ ಬಂದು 565 ಇದ್ದಾವೆ. ಸದರ್ನ್ ನೇವಲ್ ಕಮಾಂಡ್ ಟೋಟಲ್ ನಂಬರ್ ಆಫ್ ಪೋಸ್ಟ್ ಬಂದು 36. ಟೋಟಲ್ ಎಲ್ಲ ಸೇರಿ 610 ವೇಕೆನ್ಸಿಗಳು ಖಾಲಿ ಇದ್ದಾವೆ. ಇನ್ನು ಈ ಜಾಬ್ಗೆ ಏಜ್ ಲಿಮಿಟ್ ಎಷ್ಟಿದೆ ಅಂತ ನೋಡೋಣ. ಮೊದಲನೇದಾಗಿ ಚಾರ್ಜ್ ಮ್ಯಾನ್ ಅಮ್ಯುನಿಷನ್ ವರ್ಕ್ಶಾಪ್ ಏಜ್ ಲಿಮಿಟ್ ಬಂದು 18ಇಂದ 25 ಇಯರ್ಸ್ ಒಳಗಡೆ ಇರಬೇಕು. ಚಾರ್ಜ್ ಮ್ಯಾನ್ ಫ್ಯಾಕ್ಟ್ರಿ ಅವ್ರಿಗೂ ಸೇಮ್ 18ಇಂದ 25 ಇಯರ್ಸ್ ಒಳಗೆ ಇರಬೇಕು. ಸೀನಿಯರ್ ಡ್ರಾಫ್ಟ್ ಮ್ಯಾನ್ ಎಲೆಕ್ಟ್ರಿಕಲ್, ಮೆಕ್ಯಾನಿಕಲ್, ಕನ್ಸ್ಟ್ರಕ್ಷನ್, ಕಾರ್ಟೋಗ್ರಫಿ, ಆರ್ಮಮೆಂಟ್ ಅವ್ರಿಗೆ ಏಜ್ ಬಿಟ್ವೀನ್ 18ಇಂದ 27 ಒಳಗಡೆ ಇರಬೇಕು. ಟ್ರೇಡ್ಸ್ ಮ್ಯಾನ್ ಮೇಟ್ ಅವ್ರಿಗೆ ಏಜ್ ಬಿಟ್ವೀನ್ 18ಇಂದ 25 ಒಳಗಡೆ ಇರಬೇಕು. ಇನ್ನು ಎಜುಕೇಷನ್ ಕ್ವಾಲಿಫಿಕೇಷನ್ ಬಂದರೆ ಮೊದಲನೇದಾಗಿ ಚಾರ್ಜ್ ಮ್ಯಾನ್ ಅಮ್ಯುನಿಷನ್ ವರ್ಕ್ಶಾಪ್ ಇವರು ಬ್ಯಾಚುಲರ್ ಆಫ್ ಸೈನ್ಸ್ ಡಿಗ್ರಿ ವಿತ್ ಫಿಸಿಕ್ಸ್ ಆರ್ ಕೆಮಿಸ್ಟ್ರಿ ಆರ್ ಮ್ಯಾಥಮೆಟಿಕ್ಸಲ್ಲಿ ಕಂಪ್ಲೀಟ್ ಆಗಿರಬೇಕು. ಹಾಗೂ ಇವ್ರಿಗೆ ಇನ್ನೊಂದು ಆಪ್ಷನ್ ಕೂಡ ಇದೆ, ಅದೇನೆಂದರೆ ಡಿಪ್ಲೊಮಾ ಇನ್ ಕೆಮಿಕಲ್ ಇಂಜಿನಿಯರಿಂಗ್ ಫ್ರಮ್ ರೆಕಗ್ನೈಸ್ಡ್ ಯೂನಿವರ್ಸಿಟಿ ಆರ್ ಬೋರ್ಡಿಂದ ಕಂಪ್ಲೀಟ್ ಆಗಿರಬೇಕು. ಎರಡನೇದು ಚಾರ್ಜ್ ಮ್ಯಾನ್ ಫ್ಯಾಕ್ಟ್ರಿ ಇವರು ಕೂಡ ಸೇಮ್ ಬ್ಯಾಚುಲರ್ ಆಫ್ ಸೈನ್ಸ್ ಡಿಗ್ರಿ ವಿತ್ ಫಿಸಿಕ್ಸ್ ಆರ್ ಕೆಮಿಸ್ಟ್ರಿ ಆರ್ ಮ್ಯಾಥಮೆಟಿಕ್ಸಲ್ಲಿ ಕಂಪ್ಲೀಟ್ ಆಗಿರಬೇಕು. ಹಾಗೂ ಇಲ್ಲಾಂದರೆ ಇವರು ಡಿಪ್ಲೊಮಾ ಇನ್ ಎಲೆಕ್ಟ್ರಿಕಲ್, ಎಲೆಕ್ಟ್ರಾನಿಕ್ಸ್, ಮೆಕ್ಯಾನಿಕಲ್, ಕಂಪ್ಯೂಟರ್ ಇಂಜಿನಿಯರಿಂಗ್ ಫ್ರಮ್ ರೆಕಗ್ನೈಸ್ಡ್ ಯೂನಿವರ್ಸಿಟಿ ಆರ್ ಬೋರ್ಡಿಂದ ಕಂಪ್ಲೀಟ್ ಆಗಿರಬೇಕು. ನೀವು ಯಾವ್ಯಾವ ಪೋಸ್ಟ್ಗೆ ಏನೇನು ಎಜುಕೇಷನ್ ಕ್ವಾಲಿಫಿಕೇಷನ್ ಇರಬೇಕು ಅಂತಂದು ಈ PDF ಅಲ್ಲಿ ಫುಲ್ ಡೀಟೇಲ್ಸ್ ಇದೆ. ಇದು ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ, ನೀವು ಅಲ್ಲಿಂದ ಡೌನ್ಲೋಡ್ ಮಾಡ್ಕೊಂಡು ನೀವು ಚೆಕ್ ಮಾಡ್ಕೋಬೋದು. ಇನ್ನು ಸೆಲೆಕ್ಷನ್ ಪ್ರಾಸೆಸ್ ಹೇಗೆ ನಡೀತೆ ಅಂದರೆ ಮೊದಲನೇದು ಸ್ಕ್ರೀನಿಂಗ್ ಆಫ್ ಅಪ್ಲಿಕೇಶನ್ ನಡೀತೆ. ಅಲ್ಲಿ ಶಾರ್ಟ್ ಲಿಸ್ಟ್ ಆದ ಕ್ಯಾಂಡಿಡೇಟ್ಸ್ ಅವರು ಡೈರೆಕ್ಟ್ ಎಕ್ಸಾಮ್ ಬರೋಕ್ಕೆ ಅನುಮತಿ ಇರುತ್ತೆ. ಸ್ಕೀಮ್ ಆಫ್ ಎಕ್ಸಾಮಿನೇಷನ್ ಹೇಗೆ ನಡೀತೆ ಅಂದರೆ ಇದು ಕಂಪ್ಲೀಟ್ಲಿ ಆನ್ಲೈನ್ ಎಕ್ಸಾಮಿನೇಷನ್ ನಡೆಯೋದ್ರಿಂದ ಮಲ್ಟಿಪಲ್ ಚಾಯ್ಸ್ ಕ್ವೆಶನ್ಸ್ ಇರುತ್ತೆ. ಇದರಲ್ಲಿ ಇಂಗ್ಲೀಷ್ ಆ್ಯಂಡ್ ಹಿಂದಿ ಇರುತ್ತೆ. ಹಾಗೂ ಇದರಲ್ಲಿ ಸಬ್ಜೆಕ್ಟ್ಸ್ ಯಾವ್ಯಾವುದು ಅಂದರೆ ಜನರಲ್ ಇಂಟೆಲಿಜೆನ್ಸ್ 25 ಮಾರ್ಕ್ಸ್ಗೆ ಇರುತ್ತೆ, ಜನರಲ್ ಅವೇರ್ನೆಸ್ 25 ಮಾರ್ಕ್ಸ್, ಕ್ವಾಂಟಿಟೇಟಿವ್ ಆಪ್ಟಿಟ್ಯೂಡ್ 25 ಮಾರ್ಕ್ಸ್, ಇಂಗ್ಲೀಷ್ ಲ್ಯಾಂಗ್ವೇಜ್ 25 ಮಾರ್ಕ್ಸ್. ಟೋಟಲ್ ಮಾರ್ಕ್ಸ್ ಬಂದು 100 ಮಾರ್ಕ್ಸ್ಗೆ ಎಕ್ಸಾಮಿನೇಷನ್ ನಡೆಯುತ್ತೆ. ಇದರ ಡ್ಯೂರೇಷನ್ ಬಂದು 90 ಮಿನಿಟ್ಸ್. ಅಪ್ಲಿಕೇಶನ್ ಫೀಸ್ ಎಷ್ಟು ಇರುತ್ತೆ ಅಂದರೆ ಜನರಲ್, OBC, EWS ಕ್ಯಾಂಡಿಡೇಟ್ಸ್ಗೆ 295 ರೂಪೀಸ್ ಇರುತ್ತೆ. ಹಾಗೂ SC, ST, ಅಂಗವಿಕಲರು, ಮಹಿಳೆಯರಿಗೆ ಯಾವುದೇ ಫೀಸನ್ನು ಇರೋದಿಲ್ಲ. ಅಪ್ಲಿಕೇಶನ್ ಲಿಂಕ್ ಮತ್ತು PDF ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ, ನೀವು ಅಲ್ಲಿಂದ ಚೆಕ್ ಮಾಡ್ಕೋಬಹುದು. ಹೆಚ್ಚಿನ ಜಾಬ್ ಅಪ್ಡೇಟ್ಸ್ಗಾಗಿ ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ ಹಾಗೂ ಪಕ್ಕದಲ್ಲಿರೋ ಬೆಲ್ ಐಕನನ್ನು ಕ್ಲಿಕ್ ಮಾಡಿ.